ಸ್ನೇಹಿತರೆ, ನಾನು ಇಮ್ರಾನ್ ಅಲಿ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಸನ ವೈಸ್ ಪ್ರೆಸಿಡೆಂಟ್. ಏನಂತ ಹೇಳಿದ್ರೆ, ಇವತ್ತು ತಮ್ಮ ಮುಂದೆ ಬಂದಿರೋದು ನೋಡಿ, ಇವರು ಶಬಾನಾ ರೇಳಿ ನಿವಾಸಿ. ಇವರು ಏನಂತ ಹೇಳಿದ್ರೆ, ಇವರು ಕೂಲಿ ಕಾರ್ಮಿಕ, ಅಂದರೆ ತೋಟದಲ್ಲಿ ಕೆಲಸ ಮಾಡುವಂಥ ಒಂದು ಮಹಿಳೆ. ಇವರು ಸುಮಾರು 45 ವರ್ಷ ಆಗಿದೆ ಇವರಿಗೆ. ನಮ್ಮೂರು ಸೈಡು ತಮಗೆಲ್ಲರಿಗೂ ಗೊತ್ತಿರ್ಬೋದು, ತೋಟಕ್ಕೆ ಹೋಗಿರ್ತಾರೆ. ಆ ಸೋಮವಾರ ಏನಿದೆ ನಮ್ಮೂರು ಸೈಡು ರಜಾ ದಿನ, ಅವತ್ತು ಸಂತೆ ನಡೆಯುತ್ತೆ. ಅವತ್ತು ಅಡ್ವಾನ್ಸ್ ಪೇಮೆಂಟ್ ಆಗೋ ದಿನ. ವಾರ ಎಲ್ಲ ಕೆಲಸ ಮಾಡಿರ್ತಾರೆ, ಸೋಮವಾರ ದಿನ ನಮಗೆ ಪೇಮೆಂಟ್ ಸಿಗುವಂಥ ದಿನ. ಆದರೆ ಸೋಮವಾರ ಇವರು ಕೆಲಸಕ್ಕೆ ಹೋಗಲ್ಲ, ನನಗೆ ಅವತ್ತು ಪೇಮೆಂಟ್ ಬರೋ ದಿನ ಅಂತ ಹೇಳ್ಬಿಟ್ಟಿದ್ರೆ, ಇಲ್ಲ ಅಲ್ಲಿಯ ರೈತರು, ಯಾವೊಂದು ತೋಟದಲ್ಲಿ ಇವ್ರು ಕೆಲಸ ಮಾಡ್ತಾರೆ, ಅಲ್ಲಿಯ ರೈತರು ಬಂದುಬಿಟ್ಟು ಇವ್ರಿಗೆ ಹೇಳ್ತಾರೆ, ಇಲ್ಲ ನೀವು ಇವತ್ತು ಬರಲೇಬೇಕು, ಯಾಕಂತ ಹೇಳಿದ್ರೆ ನಮ್ಮ ಕಾಫಿ ಎಲ್ಲ ಬಿದ್ದೋಗ್ತಾ ಇದೆ ಹಣ್ಣಾಗಿ, ಅಲ್ಲ ನೀವು ಬರಲೇಬೇಕಂತ ಒತ್ತಾಯ ಮಾಡ್ಕೊಂಡು ಫೋರ್ಸ್ ಮಾಡ್ಕೊಂಡು ಇವರಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಬೆಳಿಗ್ಗೆ 7 ಗಂಟೆಗೆ ಕೆಲಸಕ್ಕೆ ಬಿಟ್ಟು, ಮತ್ತು ಸೊಂಟದ್ದು 4 ಮೂಳೆ ಮುರಿದಿದೆ, ಎದೆಯಲ್ಲೂ ಮತ್ತೆ ಮೂಳೆ ಮುರಿದಿದೆ, ಕೈ ಕಾಲು ಮತ್ತು ಗುಪ್ತ ಜಾಗದಲ್ಲಿ ತೋರ್ಸೋಕ್ಕಾಗಲ್ಲ ಅಂಥ ಜಾಗದಲ್ಲಿ ಕಾಲಿಗಿಂತ ಜಾಸ್ತಿ ಏಟಾಗಿದೆ ನೋಡಿ. ಇಷ್ಟೇ बेड को सोना बोली। अब है ना, मैं क्या बहुत तकलीफ में हुई। सर्जरी करी, सर्जरी करके उधर का पाँव को ये काट को इधर का पाँव का वो चमड़ा कर उधर डाली। हमें चढ़ने की हालत में आ रही है, तो इन सब दिलाती उनको मुझे भरोसा दी। अब उनके भरोसे कुछ मैं नहीं हूँ, और मैं तुम्हें प्यार है तो भी मुझे ये करना सो। ये तो क्या हालत में ही हूँ, को मालूम होना। चलने की तो हालत भी 2 साल तो होना चाहिए। मुझे मेरा मर्द भी अभी ಬಂದು ಏನು ನೋಡಿಲ್ಲ ಅವರು. ಈಗ ಅವ್ರ ಮನೆಯದು ಕಷ್ಟ ಎಲ್ಲ ಏನು ಮಾಡಬೇಕು, ನಾವು ಇದು ಮಾಡಬೇಕಂತ ಇದ್ದೀವಿ. ಈ ಕಾರ್ಮಿಕರು ಕೆಲಸಕ್ಕೆ ಹೋದರೆ ಮಾತ್ರ ಅವ್ರು ಸಂಬಳ ಕೊಡ್ತಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲ ಫಾರೆಸ್ಟ್ ಅವ್ರ ಮೇಲೆ ಹಾಕ್ತಾರೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಫಾರೆಸ್ಟ್ ಅವರು ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಸ್ವಲ್ಪ ಮನೇಲಿ ಹೆಣ್ಮಕ್ಳು ಬೇರೆ ಇರೋದು ಅವ್ರಿಗೆ, ಫಾರೆಸ್ಟ್ ಅವ್ರಿಗೆಲ್ಲ ಗೊತ್ತಿದೆ. ಅವ್ರು ಬಂದು ಶುರುವಿಂದ ಫಸ್ಟಿಂದ ಲಾಸ್ಟ್ವರೆಗೂ ಅವರೇ ಬಂದು ನೋಡ್ತಾ ಇರೋದು, ಫಾರೆಸ್ಟ್ ಅವರೇ. ಇನ್ನು ಎಸ್ ಡಿ ಪಿ ಅವರು ಬಂದು ಸಹಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಮಾತ್ರ ಸೌಕರ್ಯ ಇಲ್ಲ. ಅದಕ್ಕೋಸ್ಕರ ನಾನು ಹೇಳೋದಂದರೆ ಅವ್ರ ಮೇಲೆ ಆಕ್ಷನ್ ತಗೊಂಡು ಏನು ಸಹಾಯ ಮಾಡಬೇಕು ಅದು ಮಾಡಬೇಕು. ಆಗಲಿ ಯಾರು ಬಂದು ಇವ್ರಿಗೆ ಏನಾಗಿದೆ ಅಂತ ಗಮನಿಸ್ತಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ 2 ಗಾರ್ಡ್ಸ್ಗಳನ್ನ ಬಿಟ್ಟಿದ್ದಾರೆ. ಏನಕ್ಕಂತ ಹೇಳಿದ್ರೆ, ಇವ್ರಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಅದನ್ನ ತಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಏನಂತ ಹೇಳಿದ್ರೆ ಮೆಡಿಸಿನ್ ಬೇಕೋ, ಇಂಜೆಕ್ಷನ್ಸ್ ಬೇಕೋ, ಏನು ಬೇಕು ನಾವು ತಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ 2 ಗಾರ್ಡ್ಸ್ ಬಂದಿದೆ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಸ್ವಾಮಿ. ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ. ಇವ್ರು ಏನಕ್ಕೆ ಇಲ್ಲಿ ಅವಶ್ಯಕತೆ ಇಲ್ಲದಲ್ಲೇ ಸುಮ್ಮನೆ ಇದ್ದಾರೆ, ಏನು ಇವ್ರು ಮಾಡ್ತಾರೆ ಅನ್ನೋ ಒಂದು ಕಾನ್ಸಂಟ್ರೇಟ್ ಮೇಲೆ ಇವ್ರು ಇರೋ ಏನೋ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಇರೋದಂತ ಹೇಳ್ಬಿಟ್ಟು. ನಾವು ಇವಾಗ ಏನದು ಒಂದು ತೋಟ ಜೇಮ್ಸ್ ಅಂತ ಇದೆ, ಆ ತೋಟದ ರೈಟ್ರಿಗೆ ಫೋನ್ ಮಾಡಿದ್ವಿ. ಅದು ಯಾವ ತೋಟ, ಅವರು ತೋಟದ ಓನರ್ಗಳು ಯಾರು, ಅವರು ಯಾರು ಬಂದಿಲ್ಲ ಅಂತ ಹೇಳಿದಾಗ ಆ ತೋಟದ ಓನರ್ ಹೆಸರೇ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಇವರಿಗೆ ಏನು ಇವಾಗ ಈ ಥರ ಒಂದು ಇವರು ಬೆಡ್ ಮೇಲೆ ಬಿದ್ದು ಈ ಥರ ನರಳಾಡ್ತಿದ್ದಾರೆ, ಇವರಿಗೆ ಸರಿಯಾದ ಚಿಕಿತ್ಸೆ ಸರ್ಕಾರದಿಂದ ಭರಿಸಬೇಕು. ಹಾಗೆ ಇವರಿಗೆ ಕಾಂಪೋಸಿಷನ್ ಕೂಡ ಸರ್ಕಾರದಿಂದ ಕೊಡಬೇಕಂತ ಹೇಳ್ಬಿಟ್ಟು ನಮ್ಮ ಒಂದು ಬೇಡಿಕೆ. ಇದನ್ನು ನೀವುಗಳು ಮಾಡಿಲ್ಲ ಅಂತ ಹೇಳಿದರೆ ನಾವು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಯಾರ್ಯಾರು ಇದಕ್ಕೆ ತಪ್ಪಿತಸ್ಥರು ಅಂತ ಹೇಳಿದರೆ, ಯಾರಂತ ಹೇಳಿದರೆ ಅಲ್ಲಿ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಒಂದು ಇನ್ಫಾರ್ಮೇಷನ್ ಕೊಡೋದಿರುತ್ತೆ. ಅವರು ಅನೌನ್ಸ್ಮೆಂಟ್ ಮಾಡಿಸ್ತಾ ಇರ್ತಾರೆ, ಇಲ್ಲಿ ಆನೆಗಳಿದ್ದಾವೆ ಇಲ್ಲಿ ಹೋಗಬೇಡಿ ಅಂತ. ಆ ಥರ ಯಾವುದೇ ಅನೌನ್ಸ್ಮೆಂಟ್ ಕೂಡ ಅಲ್ಲಾಗಿಲ್ಲ. ಅದೇ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಮೇಲಾಗಿರ್ಬೋದು, ಹಾಗೆ ತೋಟದ ಓನರ್ಗಳಾಗಿರ್ಬೋದು, ಹಾಗೆ ಅಲ್ಲಿಯ ರೈತರು ಯಾರಿದ್ದಾರೆ ಅವ್ರ ಮೇಲಾಗಿರ್ಬೋದು, ನಾವು ಕಾನೂನು ಕ್ರಮ ಏನು ತಗೋಬೇಕು ಅದನ್ನು ಕಾನೂನಾತ್ಮಕವಾಗಿ ನಾವು ಇದಕ್ಕೆ ಹೋರಾಡ್ತೀವಿ. ಹಾಗೆ ಈ ಒಂದು ಕುಟುಂಬದ ಜೊತೆ ನಾವು ಕಡೆಯವರೆಗೆ ನಿಲ್ತೀವಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೇವೆ.